ನಮಸ್ತೆ ಕರ್ನಾಟಕ. ಇವತ್ತಿನ ಒಂದು ಸಂಕ್ಷಿಪ್ತ ಮಾಹಿತಿ, ಇನ್ಫಾರ್ಮೇಶನ್ ಇನ್ ಕನ್ನಡ, ಕನ್ನಡದಲ್ಲಿ ಮಾಹಿತಿ ಯಾವುದರ ಬಗ್ಗೆ ಇರಬಹುದು ಅನ್ನುವಂತಹ ಒಂದು ಕುತೂಹಲಕ್ಕೆ ಇವತ್ತಿನ ಒಂದು ವಿಷಯ ತಂತ್ರಜ್ಞಾನ ಮತ್ತು ಟೆಕ್ನಾಲಜಿ. ದಟ್ ಈಸ್ ಬ್ರಾಡ್ ಎಐ, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್. ಬಾರ್ಡ್ ಈಸ್ ದ ಒನ್ ಗೂಗಲ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್. ನಾವು ಹಿಂದಿನ ಒಂದು ವಿಡಿಯೋವನ್ನು ನೋಡಿದಾಗ ಚಾಟ್ ಜಿಪಿಟಿ ಬಗ್ಗೆ ನೋಡಿದಾಗ ಅದು ಆಲ್ಮೋಸ್ಟ್ ಇದು ಕೂಡ ಒಂದು ಅಡ್ವಾನ್ಸ್ಡ್ ಎಐ ಟೆಕ್ನಾಲಜಿ. ಅದು ಗೂಗಲ್ ನವ್ರದೇ, ಅದು ಬಾರ್ಡ್ ಎಐ. ಇದನ್ನ ಎಲ್ಲಾ ಕಡೆನೂ ಯೂಸ್ ಮಾಡಬಹುದು. ದೇರ್ ಇಸ್ ಯಾವುದೋ ಒಂದು ಬೇರೆ ಸಾಫ್ಟ್ವೇರ್ ಬೇಕಾಗಿಲ್ಲ ಇದಕ್ಕೆ ಇನ್ಸ್ಟಾಲ್ ಮಾಡ್ಕೊಳ್ಳಕ್ಕೆ. ಡೈರೆಕ್ಟ್ ಗೂಗಲ್ ಅಲ್ಲೇನೆ, ವೆಬ್ ಅಲ್ಲೇನೆ ಡೈರೆಕ್ಟ್ ಆಗಿ ಬಾರ್ಡ್ ಎಐ ಅಂದ್ರೆ ನೀವು ಈಸಿಯಾಗಿ ಯೂಸ್ ಮಾಡಬಹುದು. ಬಟ್ ಚಾಟ್ ಜಿಪಿಟಿ ಬಂದ್ಬಿಟ್ಟು ಒಂದು ಸಪರೇಟ್ ಕ್ಲೈಂಟ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಮೊಬೈಲ್ ಎಲ್ಲ ಆದ್ರೆ. ಬಟ್ ಇನ್ ಲ್ಯಾಪ್ಟಾಪ್ ಅಥವಾ ನಿಮ್ಮ ಕಂಪ್ಯೂಟರ್ ಗಳೆಲ್ಲ ಆದ್ರೆ ಯಾವುದೇ ಸಾಫ್ಟ್ವೇರ್ ಬೇಕಾಗಿಲ್ಲ. ಬಟ್ ಆ ಚಾಟ್ ಜಿಪಿಟಿಗಿಂತ ಒಂದು ಗೂಗಲ್ ಬಾರ್ಡ್ ಎಐ ಎಷ್ಟು ಅದ್ಭುತವಾಗಿದೆ ಅನ್ನೋದನ್ನ ನಿಮ್ಗೆ ಕನ್ನಡದಲ್ಲಿ ಒಂದು ಸಂಕ್ಷಿಪ್ತವಾಗಿ ತೋರಿಸ್ಕೊಡೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ನೀವು ಮುಂಚೆ ಗೂಗಲ್ ಹೋಗಿ ಬಾರ್ಡ್ ಎಐ ಅಂತ ಟೈಪ್ ಮಾಡಿದ್ರೆ ಸೊ ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ನೀವು ಇಲ್ಲಿ ನೋಡಬಹುದು ಸೈನ್ ಇನ್ ಟು ಬಾರ್ಡ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೀವು ಸೈನ್ ಇನ್ಗೆ ಬರುತ್ತೆ. ಇಲ್ಲ ಡೈರೆಕ್ಟ್ ಆಗಿ ಕೂಡ ಬಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಸ್ಕ್ರೀನ್ ಸಿಗುತ್ತೆ. ಸೊ ಇಲ್ಲಿ ಸೈನ್ ಇನ್ ಅನ್ನತ್ತೆ. ಸೈನ್ ಇನ್ ಅಂತಂದ್ರೆ ನೀವು ಆಲ್ರೆಡಿ ಮೊಬೈಲ್ ಅಲ್ಲೇ ಇದ್ಬಿಟ್ಟಿದ್ರೆ ನಿಮ್ಗೆ ಗೂಗಲ್ ಅಕೌಂಟ್ ಅಂದ್ರೆ ಜಿಮೇಲ್ ಐಡಿ ಇರುತ್ತೆ. ಸೊ ಅದರಿಂದನೇ ಡೈರೆಕ್ಟ್ ಆಗಿ ಲಾಗಿನ್ ಆಗ್ಬಹುದು. ಆ ಒಂದು ಇಮೇಲ್ ಐಡಿ ಮತ್ತು ಜಿಮೇಲ್ ಐಡಿ ಮತ್ತು ಆಮೇಲೆ ಪಾಸ್ವರ್ಡ್ ನ ಕೊಟ್ರೆ ನಿಮ್ಗೆ ಲಾಗಿನ್ ಆಗುತ್ತೆ. ಸೊ ಲಾಗಿನ್ ಆದ ತಕ್ಷಣ ನಿಮ್ಗೆ ಈ ತರ ಒಂದು ಸ್ಕ್ರೀನ್ ಕಾಣುತ್ತೆ. ಇದು ಒಂದು ಬಾರ್ಡ್ ಎಐ, ಇದು ಗೂಗಲ್ ನವರದು. ಸೊ ಅದೇ ತರ ಚಾಟ್ ಜಿಪಿಟಿ ಕೂಡ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಂಗೆ ಹೇಗೆ ಲಾಗಿನ್ ಆಗೋದು ಅದು ಕೂಡ ಸೇಮ್. ಬಟ್ ಇದಕ್ಕೆ ಮೊಬೈಲ್ ಅಲ್ಲಿ ನೀವು ಆಕ್ಸೆಸ್ ಮಾಡಬೇಕು ಅಂದ್ರೆ ಅದಕ್ಕೆ ಒಂದು ಸಪರೇಟ್ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಚಾಟ್ ಜಿಪಿಟಿ ಅಂತ ಕೊಟ್ರೆ ಅದೊಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಆಗುತ್ತೆ. ಸೊ ಅಲ್ಲಿಂದ ಕೂಡ ನೀವು ನಿಮ್ದು ಗೂಗಲ್ ಅಕೌಂಟ್ ಅಥವಾ ಜಿಮೇಲ್ ಅಕೌಂಟ್ ನ ಲಾಗಿನ್ ಆಗಿ ಯೂಸ್ ಮಾಡಬಹುದು. ಬಟ್ ಇವಾಗ ನಾನು ಕಂಪ್ಯಾರಿಸನ್ ಗೆ ಹೋಗ್ತಾ ಇದ್ದೀನಿ. ಅಂದ್ರೆ ಲಾಸ್ಟ್ ನಾವು ವಿಡಿಯೋದಲ್ಲಿ ನೋಡಿದಾಗ ಚಾಟ್ ಜಿಪಿಟಿ ಎಷ್ಟು ನಮ್ಗೆ ರಿಲೆವೆಂಟ್ ಆಗಿ ಮಾಹಿತಿಯನ್ನ ಕೊಡೋದಕ್ಕೆ ಪ್ರಯತ್ನ ಪಡಿಸಿತ್ತು ಅಂತ. ಬಟ್ ಅದೇ ಒಂದು ಗೂಗಲ್ ಬಾರ್ಡ್ ಎಐಗೆ ಹೋದಾಗ ಅದು ಎಷ್ಟು ನಮಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಡಕ್ ಸಾಧ್ಯ ಆಗುತ್ತೆ. ಆಮೇಲೆ ಇದರಲ್ಲಿ ಕೆಲವೊಂದಿಷ್ಟು ಫೀಚರ್ಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಕಂಪೇರ್ ಟು ಚಾಟ್ ಜಿಪಿಟಿ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಒಂದು ಎಐ ಆಗಿರೋದ್ರಿಂದ ಸೊ ಅದು ಎಷ್ಟೊಂದು ಲ್ಯಾಂಗ್ವೇಜ್ ಗಳಲ್ಲಿ ಕೊಡ್ತಾ ಇದೆ. ಇವನ್ ಕನ್ನಡದಲ್ಲಿ ಕೊಡುತ್ತೆ, ಬಟ್ ಕನ್ನಡದಲ್ಲಿ ಅಷ್ಟು ಅಚ್ಚುಕಟ್ಟಾಗಿ ಮಾಹಿತಿ ಕೊಡಲ್ಲ ಮತ್ತು ನಮಗೆ ಲೇಟೆಸ್ಟ್ ಆಗಿ ಕೊಡುವಂತ ಪ್ರಯತ್ನ ಮಾಡಲ್ಲ ಚಾಟ್ ಜಿಪಿಟಿ. ಬಟ್ ಗೂಗಲ್ ಒಂದು ಸ್ಟ್ಯಾಂಡರ್ಡ್ ಇರೋದ್ರಿಂದ ಅಂದ್ರೆ ಅವರು ವರ್ಲ್ಡ್ ವೈಡ್ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಅಡಾಪ್ಟ್ ಆಗಿರೋದ್ರಿಂದ ನಮಗೆ ಎಷ್ಟೊಂದು ಮಾಹಿತಿಗಳು, ಈಗ ರೀಸೆಂಟ್ ಇರೋ ಮಾಹಿತಿಗಳು ಕೂಡ ಕೊಡುವಂತ ಒಂದು ಪ್ರಯತ್ನ ಮಾಡುತ್ತೆ. ಯಾವ್ದ್ರಲ್ಲಿ ಅಂದ್ರೆ ಬಾರ್ಡ್ ಎಐ ಅಲ್ಲಿ. ಸೊ ಅದು ಎಷ್ಟು ತೀಕ್ಷ್ಣವಾಗಿ ಕೊಡುತ್ತೆ ಅನ್ನೋದನ್ನ ಕೆಲವೊಂದಿಷ್ಟು ಎಕ್ಸಾಂಪಲ್ ಮುಖಾಂತರ ನಾವು ನೋಡೋಣ ಅಂತ ಆದ್ರೆ ನಾನು ಒಂದು ಸಿಂಪಲ್ ಆಗಿ ಅದಕ್ಕೊಂದು ಕ್ವಶನ್ ಕೇಳ್ತೀನಿ. ಕ್ವಶನ್ ಬಂದ್ಬಿಟ್ಟು ವಾಟ್ ಈಸ್ ಎಐ ಇನ್ ಕನ್ನಡ ಅಂತ ಕೇಳ್ತೀನಿ. ಅದರ ಒಂದು ಮಾಹಿತಿ ಬರುವಂತಹ ಮೂಲಕ ಕನ್ನಡ ಅಕ್ಷರಗಳಾಗಿರ್ಬೋದು, ಅದರ ಒಂದು ಶುದ್ಧತೆ ಆಗಿರ್ಬೋದು, ಅದನ್ನ ನೋಡಿದ್ರೆ ನೀವು ಗಮನಿಸಬಹುದು ಎಷ್ಟು ನಮ್ಗೆ ನೀಟಾಗಿ ಕೊಡುತ್ತೆ. ಅಂದ್ರೆ ಇಂಥ ಟೂಲ್ಗಳನ್ನ, ಇಂಥ ಒಂದು ಎಐ ಟೂಲ್ಸ್ ಗಳನ್ನ ಹೇಗೆ ನಾವು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು ಅವುಗಳನ್ನು ಸದುಪಯೋಗ ಪಡಿಸ್ಕೋಬಹುದು. ಬಟ್ ಎಲ್ಲಾ ಮಾಹಿತಿ ಕೊಟ್ಟಿದ್ದು ಸರಿ ಇದೆ ಅಂತ ಹೇಳ್ಬಿಟ್ಟು ನೀವು ಅದನ್ನೇ ನಂಬಿಟ್ಟು ನೋಡ್ಕೊಳ್ಳೋದು ಸ್ವಲ್ಪ ಸೂಕ್ಷ್ಮತೆನ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಅದನ್ನ ನೀವು ನಿಮಗೆ ಹೇಗ್ ಬೇಕೋ ಅದನ್ನ ಪರಿವರ್ತನೆ ಮಾಡ್ಕೊಳ್ಳೋಷ್ಟು ನಿಮ್ಮ ಹತ್ರನೂ ಕೂಡ ಒಂದ್ ಸ್ವಲ್ಪ ನಾಲೆಜ್ ಇರಬೇಕಾಗತ್ತೆ. ನೋಡಿ, ನಾನು ಕೇಳಿರೋ ಒಂದು ಕ್ವಶನ್ ವಾಟ್ ಈಸ್ ಎಐ ಇನ್ ಕನ್ನಡ ಅಂತ ತಕ್ಷಣನೇ ಕನ್ನಡದಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಕೊಟ್ಟಿದೆ. ಕನ್ನಡದಲ್ಲಿ ಎಐ ಎನ್ನುವಂತಹ ಕೃತಕ ಬುದ್ಧಿಮತ್ತೆ ಎಂದು ಕರೆಯುತ್ತಾರೆ. ಅಂದ್ರೆ ಇದನ್ನೆಲ್ಲ ನೋಡಿದ್ರೆ ಎಷ್ಟು ನೀಟ್ ಆಗಿದೆ ಕನ್ನಡ. ಯಾವುದನ್ನು ಎಲ್ಲಿ ಒತ್ತಕ್ಷರಗಳಾಗಿರ್ಬೋದು, ಒಂದು ಯಾವುದೇ ಶಬ್ದದಲ್ಲಿ ಅರ್ಥ ಆಗದೆ ಇರುವಂತ ಪರಿಸ್ಥಿತಿ ಒಳಗಿಲ್ಲ. ಅಂದ್ರೆ ಎಷ್ಟು ನೀಟಾಗಿ ಕೊಟ್ಟಿದೆ ಅದು ಗೂಗಲ್ ಇರುವಂತ ಬಾರ್ಡ್ ಎಐ. ಬಟ್ ಅದೇ ರೀತಿ ಸೇಮ್ ಕ್ವಶನ್ ನಾನು ಇಲ್ಲಿ ಕೊಡ್ತೀನಿ, ನೋಡಿ ಕೊಡುತ್ತೆ ಕನ್ನಡದಲ್ಲಿ. ಬಟ್ ಇಲ್ಲಿ ಸಂಕ್ಷಿಪ್ತವಾಗಿ ಅಷ್ಟೇ ಕೊಟ್ಬಿಡುತ್ತೆ, ಹೆಚ್ಚಿನ ಮಾಹಿತಿ ಕೊಡಕ್ಕಾಗಲ್ಲ. ಅಂದ್ರೆ ಅಟ್ಲೀಸ್ಟ್ ಒಂದು ನಮ್ಗೊಂದ್ 2-3 ಇದು ಬೇಕಾಗಿತ್ತು ಅನ್ಸುತ್ತೆ, ಇನ್ಫಾರ್ಮೇಶನ್. ಹಂಗಂದ್ರೆ ಏನು ಅಂತ, ಹಂಗಂದ್ರೆ ಅಂದ್ರೆ ನಮಗೆ ಗೊತ್ತು ಕೃತಕ ಬುದ್ಧಿಮತ್ತೆ ಅಂತ. ಬಟ್ ಇದು ಕೊಡೋದನ್ನ ಶಾರ್ಟ್ ಆಗಿ ಕೊಡುತ್ತೆ. ಬಟ್ ಇಲ್ಲಿ ಗೂಗಲ್ ಬಂದ್ಬಿಟ್ಟು ಒಂದ್ ಸ್ವಲ್ಪ ನಮಗೆ ಡಿಸ್ಕ್ರಿಪ್ಷನ್ ಆಗಿ ಇನ್ಫಾರ್ಮೇಶನ್ ಕೊಡುತ್ತೆ, ಅದು ನಮ್ಗೆ ಇನ್ನೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಹುದು. ಸೊ ಇವಾಗ ಇನ್ನೊಂದು ಕ್ವಶನ್ ಇದಕ್ಕೆ ತಗೊಂಡ್ ಹೋಗೋಣ. ಹೂ ಇಸ್ ದಿ ಕರೆಂಟ್ ಪ್ರೈಮ್ ಮಿನಿಸ್ಟರ್? ನಿಮಗೆ ಗೊತ್ತಿರೋ ಹಾಗೆ ಈಗ ಸದ್ಯಕ್ಕಿರೋ ಫೆಬ್ರವರಿ 8 ಮತ್ತು 2024ರಂದು ನಮ್ಮ ನರೇಂದ್ರ ಮೋದಿ ಅವರ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಇವಾಗ ನಾನು ಬಾರ್ಡ್ ನ ಕೇಳ್ತಾ ಇದ್ದೀನಿ. ಸೊ ಹೂ ಇಸ್ ದಿ ಕರೆಂಟ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ಬಿಟ್ಟು ಇದನ್ನ ಇಂಗ್ಲಿಷ್ ಅಲ್ಲೇ ಕೇಳ್ತಾ ಇದ್ದೀನಿ. ಆಮೇಲೆ ಬೇಕಾದ್ರೆ ನಾನು ನಿಮ್ಗೆ ತೋರಿಸ್ತೀನಿ ಹೇಗೆ ಕನ್ನಡದಲ್ಲಿ ಕೇಳ್ಬೋದು ಅನ್ನೋದನ್ನ ಪ್ರಾಂಪ್ಟ್ ಆಗಿ ನಾವು ಕೇಳುವಂತದ್ದು. ಸೊ ಅದು ಹೇಳ್ತಾ ಇದೆ,
as of today, February 8th, okay, the current Prime Minister of India is Narendra Modi. He had held position since 2014 May 26th ಇಂದ he is a Prime Minister ಅಂತ ಹೇಳ್ತಾ ಇದೆ. Now this information was re-elected for the second term in the 2019. ಎಷ್ಟು ಕ್ಲಿಯರ್ ಆಗಿ ಕೊಡ್ತಾ ಇದೆ. ಇಟ್ಸ್ ಅ ವೆರಿ ಲೇಟೆಸ್ಟ್ ನ್ಯೂಸ್ ಅಂತ ಹೇಳ್ಬೋದು ಎಲ್ಲಿ ಬಾಡ್ ಎ ಅಲ್ಲಿ. ಬಟ್ ಅದೇ ನಾವು ಚಾಟ್ ಜಿಪಿಟಿ ಅಲ್ಲಿ ಬಂದು ಕೇಳಿದಾಗ ಅದು ಹೇಳ್ತಾ ಇದೆ ಆಸ್ ಮೈ ಲಾಸ್ಟ್ ನಾಲೆಜ್ ಅಂದ್ರೆ ಚಾಟ್ ಜಿಬಿಯ ನಾಲೆಜ್ ಪ್ರಕಾರ ಏನಂದ್ರೆ ಜನವರಿ 2022ರಲ್ಲಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ಬಟ್ ಇದು ಆ ನಾಲೆಜ್ ಪ್ರಕಾರ ಅಂದ್ರೆ 2022ರಲ್ಲಿ ಏನಿದೆ ನಾಲೆಜ್ ಆ ಪ್ರಕಾರ ಕೊಡ್ತಾ ಇದೆ. ಬಟ್ ಸ್ಟಿಲ್ ಇಟ್ ಇಸ್ ರೆಕಮೆಂಡಿಂಗ್ ದಟ್ ಟು ಚೆಕ್ ಅದರ್ ನ್ಯೂಸ್ ಅಂಡ್ ಸೋರ್ಸ್ ಆಫ್ ಡೇಟಾ ಅಂದ್ರೆ ಬೇರೆ ಮಾಹಿತಿಗಳನ್ನ ನೀವು ಬೇರೆ ಕಡೆ ನೋಡ್ಕೊಳ್ಳಿ. ಸದ್ಯಕ್ಕೆ ನನ್ನ ಹತ್ರ ಇರೋ ಮಾಹಿತಿ ಹಿಂಗಂದ್ರೆ ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಹೂ ಇಸ್ ದ ಬೆಸ್ಟ್ ಆಫ್ ಎ ಅಂತ. ಸೊ ಇವಾಗ ಚಾಟ್ ಜಿಪಿಟಿ ಮತ್ತು ಬಾಡ್ಗೆ ಕಂಪೇರ್ ಮಾಡಿದಾಗ ಸೊ ಗೂಗಲ್ ಬಾಡ್ AI is giving a most recent information. ಸೊ ಇದನ್ನೇ ನಾನು ಇನ್ನೊಂದ್ ತರ ಕೇಳ್ತೀನಿ. ಇವಾಗ ನಾವು ಇಂಗ್ಲಿಷ್ ಅಲ್ಲಿ ಕೇಳಿದೆ ಹೂ ಇಸ್ ಅ ಪ್ರೈಮ್ ಮಿನಿಸ್ಟರ್ ಅಂತ. ಅದನ್ನೇ ನಾನು ಇವಾಗ ಐ ನೀಡ್ ದಿಸ್ ಇನ್ಫಾರ್ಮೇಶನ್ ಇನ್ ಕನ್ನಡ ನೋಡಿ ಎಷ್ಟು ನೀಟಾಗಿ ಕೊಡುತ್ತೆ ನೋಡಿ. ಇವಾಗ ಈ ನಾನು ಕೇಳ್ತಿರೋದಲ್ಲಿ ಗೂಗಲ್ ಬಾಡ್ AI ದಲ್ಲಿ. ಸೊ ಇಂದಿನ ದಿನಾಂಕ ಫೆಬ್ರವರಿ 8, 2024 ಪ್ರಕಾರ ಭಾರತ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿ ಮೇ 26, 2014 ನಂತರ ಅವರು ಈ ಹುದ್ದೆಯನ್ನು ಹೊಂದಿದ್ದಾರೆ. ಅವರನ್ನು ಭಾರತದ ಸ್ವತಂತ್ರ ನಂತರದ ಜನಿಸಿದ ಮೊದಲ ಪ್ರಧಾನ ಮಂತ್ರಿ ಎಂದು ಕರೆಯಲಾಗುತ್ತದೆ. ಅವರು 2019ರಲ್ಲಿ ಎರಡನೆಯ ಅವಧಿಗೆ ಮರುಚುನಾವಣೆ ಆದಾಗ ಅವರು ಗೆದ್ರು ಅಂತ ಹೇಳ್ತಾ ಇದೆ. ಎಷ್ಟು ನೀಟ್ ಆಗಿದೆ. ಸೊ ಈ ಗೂಗಲ್ ಬಾಡ್ AI ನ ಯೂಸ್ ಮಾಡೋರು ಅತಿ ನಾಲೆಜ್ ನ ಪಡ್ಕೋಬಹುದು. ಬಟ್ ಅದ್ರ ತಕ್ಕಂಗೆ ನೀವು ಕೂಡ ಅದೇ ತರ ನೀವು ಅಳವಡಿಸ್ಕೋಬೇಕು. ಅದನ್ನ ಅವ್ರು ಕೊಟ್ಟಿರೋ ಇನ್ಫಾರ್ಮೇಶನ್ ನಿಮಗೆ ಹೇಗ್ ಬೇಕೋ ಅದನ್ನ ಪರಿವರ್ತನೆ ಮಾಡ್ಕೊಳ್ಳೋಕೆ ಸಾಕಷ್ಟು ಸಹಾಯ ಆಗುತ್ತೆ. ಬಟ್ ಇದೇ ಇನ್ಫಾರ್ಮೇಶನ್ ಇಲ್ಲಿ ಕೇಳಿದ್ರೆ ಚಾಟ್ ಜಿಪಿಟಿಯಲ್ಲಿ ಸಿಗೋದು ಕಷ್ಟ. ಐ ನೀಡ್ ದಿಸ್ ಇನ್ಫಾರ್ಮೇಶನ್ ಇನ್ ಕನ್ನಡ. ಕೊಡ್ತಾನೆ ಇಲ್ಲ. ಐ ನೀಡ್ ಇನ್ ಕನ್ನಡ ಬಂತು ನೋಡಿ. ನನ್ನ ಅಪ್ಡೇಟ್ ಜನವರಿ 2022ರವರೆಗೆ ಮಾತ್ರ. ಇದರಿಂದ ನರೇಂದ್ರ ಮೋದಿ ಭಾರತ ಪ್ರಧಾನಿ ಆಗಿದ್ದಾರೆ ಅಂತ ಹೇಳಬಹುದು. ಆದರೆ ನನ್ನ ಅಪ್ಡೇಟ್ ಹಂಚಿಕೊಳ್ಳೋದು ಕ್ಷಮತೆ ಇಲ್ಲದೆ ನನ್ನ ಬ್ರೌಸಿಂಗ್ ಸಾಮರ್ಥ್ಯವನ್ನು ಅನಂತರ ಅನಿಸುತ್ತಿದ್ದೇನೆ. ಇಂದರ ಸಮಯದಲ್ಲಿ ಭಾರತದ ಪ್ರಧಾನ ಅರಿಯಲು ನಂತರ ಆದ ಸೂಕ್ತ ಅಥವಾ ಪ್ರಮುಖ ಸುದ್ದಿಗಳನ್ನು ಓದಲು ಪ್ರಯತ್ನಿಸಿ ಅಥವಾ ಪರಿಶೀಲಿಸಿ ಅಂತ ಹೇಳ್ತಾ ಇದೆ. ಸೊ ಇವಾಗ ನಮ್ಗೆ ಗೊತ್ತಾಯ್ತು the versus between chat GPT and bard AI is the one ನಾವು ಹೇಳ್ಬೇಕಂದ್ರೆ ಗೂಗಲ್ ಬಾಡ್ AI ಒಂದು ಪ್ರಮುಖವಾದಂತ ಒಂದು ಟೂಲು ಈಗಿನ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಗತ್ತಿನಲ್ಲಿ. ಸೊ ಇಲ್ಲಿಗೆ ಒಂದು ಸಂಕ್ಷಿಪ್ತ ಮಾಹಿತಿ ನಿಮಗೆ ಈ ಗೂಗಲ್ ಬಾಡ್ AI ನ ಹೇಗೆ ಯೂಸ್ ಮಾಡಬಹುದು, ಅದನ್ನ ಹೇಗೆ ಯುಟಿಲೈಸ್ ಮಾಡ್ಕೋಬಹುದು, ಹೇಗೆ ಪ್ರಬಂಧಗಳನ್ನು ಬರೀಬಹುದು ಕನ್ನಡದಲ್ಲಿ ಆಗಿರ್ಬೋದು. ಇದು ಎಷ್ಟೊಂದು ಸಾಕಷ್ಟು ಬೇರೆ ಬೇರೆ ಭಾಷೆಗಳಲ್ಲಿ ಕೊಡುತ್ತೆ. ನಿಮ್ಗೆ ಯಾವ ಭಾಷೆಗಳಲ್ಲಿ ಬೇಕೋ ಆ ಭಾಷೆಗಳಲ್ಲಿ ನೀವು ಇದನ್ನ ಯುಟಿಲೈಸ್ ಮಾಡ್ಕೋಬಹುದು. ಬಟ್ ಅದು ಕೊಟ್ಟಿರೋ ಮಾಹಿತಿನ ನೀವು ಸಂಸ್ಕರಿಸಿ ಅದನ್ನ ಪರಿವರ್ತನೆ ನಿಮಗೆ ಹೇಗೆ ಬೇಕೋ ಅದನ್ನ ಪರಿವರ್ತನೆ ಮಾಡಿ ಒಂದು ಒಳ್ಳೆ ಸ್ಕ್ರಿಪ್ಟ್ ಆಗಲಿ ಅಥವಾ ಒಂದು ಒಳ್ಳೆ ಮಾಹಿತಿಯನ್ನ ನೀವು ಕೂಡ ಬರೀಬಹುದು. ಇದು ಹೆಚ್ಚಾಗಿ ಟೀಚರ್ಸ್ ಆಗಿರ್ಬೋದು ಮತ್ತು ಸ್ಟೂಡೆಂಟ್ಸ್ ಆಗಿರ್ಬೋದು ಅದು ಯೂಸ್ ಆಗೋದ್ರಿಂದ ಪ್ಲೀಸ್ ಆತರ ಒಂದು ಯೂಸ್ ಮಾಡೋಕೆ ಪ್ರಯತ್ನ ಮಾಡ್ಕೊಳ್ಳಿ. ಸೊ ಇವತ್ತಿನ ಒಂದು ಮಾಹಿತಿ ಆಗಿತ್ತು ಅದೇ ಬಾಡ್ AI ಮತ್ತು ಕಂಪ್ಯಾರಿಸನ್ ವಿತ್ ಚಾಟ್ ಜಿಪಿಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕನ್ನಡದಲ್ಲಿ ಮಾಹಿತಿ ಕೊಟ್ಟಿತ್ತು ಇವತ್ತಿನ ಒಂದು ಟೆಕ್ನಾಲಜಿ ಬಗ್ಗೆ. ಸೊ ದಯವಿಟ್ಟು ನಿಮ್ಮ ಅನಿಸಿಕೆ ಮತ್ತು ಸಬ್ಸ್ಕ್ರಿಪ್ಷನ್ ಮತ್ತು ಲೈಕ್ ಅಂಡ್ ಶೇರ್ ಕಮೆಂಟ್ ಮಾಡೋ ಮುಖಾಂತರ